ಗುರುದೇವ್, ಮಕರ ರಾಶಿಯವರು ಯಾವ ರತ್ನವನ್ನು ಧರಿಸಿದ್ರೆ ಅವರಿಗೆ ಶುಭವಾಗುತ್ತೆ? ಜೀವನ ನಿಂತ ನೀರಾಗಿದೆ, ಅಭಿವೃದ್ಧಿ ಆಗಬೇಕು. ರತ್ನಶಾಸ್ತ್ರ ಅನ್ನೋದು ನಿಜವಾಗ್ಲೂ ಸತ್ಯನ? ನಮ್ಮ ಕೈಯಲ್ಲಿರ್ತಕ್ಕಂತಹ ಪರ್ವಗಳು ಯಾವುದು? ಅದನ್ನು ಆಕ್ಟಿವೇಟ್ ಮಾಡೋದು ಹೇಗೆ? ದಶಾಭುಕ್ತಿಗಳನ್ನು ನೋಡಿಕೊಂಡು ಯಾವ ರೀತಿ ರತ್ನವನ್ನು ಧರಿಸ್ಬೇಕು? ಈ ರೀತಿ ಹಲವಾರು ರೀತಿಯ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಎಲ್ಲದಕ್ಕೂ ಕೂಡ ಪರಿಪೂರ್ಣ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮಕರ ರಾಶಿಯ ರತ್ನಶಾಸ್ತ್ರ. ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರುವಂತಹ 3 ನಕ್ಷತ್ರಗಳು: ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ. ಒಟ್ಟು 9 ಪಾದಗಳು, 3 ನಕ್ಷತ್ರಗಳು, ಒಂದು ರಾಶಿ. ಆ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಯಾವ ರತ್ನವನ್ನು ಧರಿಸಬೇಕು? ತುಂಬಾ ಜನ ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳು ಅವರ ಕೈಯಲ್ಲಿ ಹಲವಾರು ರತ್ನಗಳನ್ನ ಧರಿಸಿರೋದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ. ಆ ರತ್ನ ಅವ್ರು ಯಾತಕ್ಕೋಸ್ಕರ ಹಾಕಿದ್ದಾರೆ? ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಅದರಿಂದ ನಮಗೇನಾದ್ರೂ ಉಪಯೋಗ ಇದೆಯಾ? ನಾವ್ ಯಾವ ರತ್ನ ಹಾಕಿದ್ರೆ ಸಕ್ಸಸ್ ಆಗ್ತೀವಿ, ಅಥವಾ ನಮ್ಮ ರಾಶಿಗೆ ಯಾವ ರತ್ನ ಹಾಕೋದು ಉತ್ತಮ ಅಂತ ಹೇಳಿ ಬಹಳಷ್ಟು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ರತ್ನವನ್ನ ಯಾವ ಬೆರಳಿಗೆ ಹಾಕಬೇಕು, ಈ ರೀತಿ ಹಲವಾರು ಡೌಟ್ಸ್ಗಳಿರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ರಾಶಿ ಅನುಗುಣವಾಗಿ ನೀವು ಯಾವ್ಯಾವ ರೀತಿ ಧರಿಸ್ಬೇಕು, ಧರಿಸಿದ್ರೆ ಅದೃಷ್ಟಗಳು ಬರುತ್ತೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ತಾ ಹೋಗೋದಾದ್ರೆ, ಯಾವುದೇ ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ಈ ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಆ ವಿಚಾರಗಳೇನು ಅಂದ್ರೆ, ಈಗ ಒಂದು ರಾಶಿ, ಆ ರಾಶಿಗೆ ಒಬ್ಬ ಅಧಿಪತಿ, ಅದರಲ್ಲಿ 3 ನಕ್ಷತ್ರ, 3 ನಕ್ಷತ್ರಕ್ಕೆ 3 ಅಧಿಪತಿಗಳು ಅಂತ ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ರತ್ನವನ್ನ ನೀವು ಧರಿಸಿದಿರಿ ಅಂದ್ರೆ, ಆ ರತ್ನ ನಿಮ್ಮ ರಾಶಿಯಾಧಿಪತಿ ಜೊತೆ ಫ್ರೆಂಡ್ಲಿ ಆಗಿದೆಯಾ, ಅಥವಾ ಅವನ ವೈರತ್ವ ಆ ಒಂದು ರತ್ನ ಜೊತೆ ಇದೆಯಾ, ಅಥವಾ ನೀವು ಹಾಕಿರ್ತಕ್ಕಂತಹ ಗ್ರಹದ ಕಲ್ಲಿದೆಯಲ್ಲ ಅದು ನಿಮಗೆ ಒಂದು ಲಾಭ ಸ್ಥಾನದಲ್ಲೋ ಉಚ್ಚ ಸ್ಥಾನದಲ್ಲಿ ಇದೆಯೋ ಅಂತ ಹೇಳಿ ನೋಡ್ಕೋಬೇಕು. ಯಾವ ದಶಾಭುಕ್ತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ಕೋಬೇಕು. ಆ ನಂತರವಷ್ಟೇ ಒಂದು ರತ್ನವನ್ನ ನೀವು ಧರಿಸೋದಕ್ಕೆ ಸಾಧ್ಯ. ಹಾಗೆ ಬಹಳಷ್ಟು ಜನ ನಾನು ನೋಡಿರೋಂಥದ್ರಲ್ಲಿ ನಮಗೆ ಯಾವ ಬೆರಳಿಗೆ ಹಾಕೋಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ನೋಡಿ, ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು 5 ಪರ್ವಗಳಿರುತ್ತೆ. ಈ ಪರ್ವಗಳಲ್ಲಿ ಒಂದೊಂದು ಬೆರಳಿಗೂ ಕೂಡ ಒಂದೊಂದು ಪರ್ವ ಅಂತ ಇರುತ್ತೆ. ಆ ಪರ್ವಕ್ಕನುಗುಣವಾಗಿ ನೀವು ರತ್ನವನ್ನು ಧರಿಸಿದ್ರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ, ಹಾಗೆ ಸಕ್ಸಸ್ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದಿಲ್ಲದೆ ಯಾವುದೋ ಒಂದು ಸ್ಟೋನ್ ಹಾಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ರಾಶಿ ಅನುಗುಣವಾಗಿ ಯಾರೋ ಹೇಳಿದ್ರು, ಅಥವಾ ಯಾವುದೋ ಒಂದು ಜ್ಯುವೆಲ್ಲರಿಗೆ ಹೋದೆ, ಅಲ್ಲಿ ನೋಡಿ ಹೇಳ್ಬಿಟ್ರು ಅದನ್ನ ಹಾಕೊಂಡ್ರೆ ಒಳ್ಳೇದಾಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಿಮ್ಮ ಜನ್ಮ ಕುಂಡಲಿಯನ್ನ ನೋಡಿ ಆನಂತರವಷ್ಟೇ ಈ ರತ್ನಗಳನ್ನ ನೀವು ಧರಿಸ್ಕೋಬೇಕಾಗುತ್ತೆ. ಇದರ ಜೊತೆಗೆ ಬಹುಮುಖ್ಯವಾಗಿರತಕ್ಕಂಥದ್ದು, ಯಾವ ರತ್ನವನ್ನ ಯಾವ ಮೆಟಲ್ ಅಂದ್ರೆ ಯಾವ ಒಂದು ಲೋಹದಲ್ಲಿ ನೀವು ಧರಿಸ್ತೀರಾ ಅಂತ ಹೇಳಿ. ಅಂದ್ರೆ ಎಲ್ಲವನ್ನ ಕೂಡ ಚಿನ್ನದಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಎಲ್ಲವನ್ನ ಬೆಳ್ಳಿಯಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ. ಕೆಲವನ್ನ ಚಿನ್ನದಲ್ಲಿ, ಕೆಲವನ್ನ ಬೆಳ್ಳಿಯಲ್ಲಿ ಹಾಕೊಂಡಾಗ ಮಾತ್ರ ಆ ರತ್ನಗಳು ನಮಗೆ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸಿದ ಮೇಲೆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂತಹ ಒಂದು ವಿಚಾರಗಳೇನಾದ್ರೂ ಇದೆಯಾ, ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಇದೆ. ಒಂದೊಂದು ರತ್ನಕ್ಕೂ ಕೂಡ ಇಷ್ಟಿಷ್ಟು ಆಯಸ್ಸು ಅಂತ ಇರುತ್ತೆ. ಅಂದ್ರೆ ನೀವು ತಗೊಳ್ಳುವಂತಹ ಕ್ಯಾರೆಟ್ ಮೇಲೆ ಅದರ ಆಯಸ್ಸು ನಿರ್ಧಾರ ಆಗಿರುತ್ತೆ. ಅದು ನಿಮಗೆ ಹಾಕೊಂಡೆ ಒಂದು ಸ್ಟೋನ್ ತಗೊಂಡೆ ಅಂದ್ರೆ ಲೈಫ್ ಪೂರ್ತಿ ಅದನ್ನ ಹಾಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಮತ್ತೆ ಮತ್ತೆ ಎನರ್ಜೈಸ್ ಮಾಡಬೇಕಾಗತ್ತೆ. ಅದನ್ನ ಎನರ್ಜೈಸ್ ಮಾಡೋದು ಹೇಗೆ ಅಂದ್ರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ರತ್ನಗಳನ್ನ ನೀವು ಉಪ್ಪು ನೀರಿನಲ್ಲಿ ತೊಳೆದಿಟ್ಟು ಆ ನಂತರದಲ್ಲಿ ಮತ್ತೆ ಅದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಆ ರತ್ನಗಳು ಕೆಲಸ ಮಾಡುತ್ತೆ, ಹಾಗೂ ಸಕ್ಸಸ್ ಅನ್ನೋದು ಕೂಡ ಕೊಡುತ್ತೆ. ನಾನು ಆಗ್ಲೇ ಹೇಳಬೇಕಾದ್ರೆ, ರಾಜಕಾರಣಿಗಳು ಅಥವಾ ಸಿನಿಮಾ ನಟ ನಟಿಯರು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಏನ್ ಮಾಡ್ತಾರೆ, ವಿಶೇಷವಾದಂತಹ ರತ್ನಗಳನ್ನ ಅವರ ಕೈಯಲ್ಲಿ ಹಾಕಿರ್ತಾರೆ. ಅವ್ರನ್ನ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿದ್ರೆ ಅವರು ಒಂದು ರತ್ನವನ್ನ ಹಾಕಿರಲ್ಲ, 2-3 ರತ್ನಗಳನ್ನ ಹಾಕಿರ್ತಾರೆ. ಆ ರತ್ನವನ್ನ ಅವರು ಆಗಾಗ ಬದಲಾವಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ದಶಾಭುಕ್ತಿ ಅನುಸಾರವಾಗಿ ದಶ ಸ್ಟ್ರಾಂಗ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ದಶ ವೀಕ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ಈ ರೀತಿಯಾಗಿ ವಿಶೇಷವಾದಂತಹ ರತ್ನವನ್ನ ಅವರು ಬಳಸ್ತಾ ಇರ್ತಾರೆ. ಆಗ ಮಾತ್ರ ಈ ರತ್ನಗಳು 100% ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ನಿಮ್ಮ ಕುಂಡಲಿ ಅನಾಲಿಸಿಸ್ ಆಗ್ಲೇಬೇಕು. ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ನಿಮ್ಮ ಕುಂಡಲಿಯ ಅನಾಲಿಸಿಸ್ ನೀವು ಮಾಡಲೇಬೇಕಾಗುತ್ತೆ. ಇನ್ನೊಂದು ವಿಶೇಷವಾದಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿರೋದು ಏನಂದ್ರೆ, ಈ ರತ್ನಗಳನ್ನ
ನಾವು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ನೋಡುವಾಗ ಈ ಒಂದು ಉಂಗುರ ತರಿಸ್ಕೊಡಿ ಅಂದಾಗ ತರಿಸ್ಕೊಡ್ತಾರೆ. ಆದ್ರೆ ಆ ರತ್ನಗಳೇನಿರುತ್ತಲ್ಲ, ಅದು ಕ್ವಾಂಟಿಟಿ ಚೆನ್ನಾಗಿರುತ್ತೆ, ರೇಟು ಕಮ್ಮಿ ಹೇಳ್ತಾರೆ, ಬಟ್ ಅದರ ಕ್ವಾಲಿಟಿ ಅಂತಕ್ಕಂಥದ್ದು ಬಹಳ ಹಾಳಾಗಿರುತ್ತೆ. ಆ ರತ್ನವನ್ನ ನೀವು ಧರಿಸಿದ್ರು ಅದು ಯಾವುದೇ ರೀತಿ ಕೆಲಸಗಳು ಕೂಡ ನಿಮಗ್ ಮಾಡೋದಿಲ್ಲ. ಹಾಗೂ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ಇದಕ್ಕೆ ಷೋಡಶ ಉಪಚಾರ ಪೂಜೆಗಳಾಗಬೇಕು. ಸುಮ್ಮನೆ ಅದೊಂದು ತಂದೆ ಹಾಕೊಂಡೆ ಅಂತಲ್ಲ. ಒಂದು ರತ್ನವನ್ನ ತಂದು ಅದಕ್ಕೆ ಬೇಕಾದಂತಹ ಒಂದು ಕಾಳುಗಳನ್ನ ತಂದು ಅದನ್ನ ಅದರಲ್ಲಿಟ್ಟು ಮರುದಿನ ಬೆಳಗ್ಗೆ ಅದನ್ನ ಕಾಯಿಸಿದ ಹಾಲು ತಣದಾದ ನಂತರದಲ್ಲಿ ಅದಕ್ಕೆ ಅಭಿಷೇಕವನ್ನ ಮಾಡಿ ನೈವೇದ್ಯವನ್ನ ಮಾಡಿ ಆ ನಂತರದಲ್ಲಿ ಆ ಧಾನ್ಯವನ್ನ ಯಾರಾದ್ರೂ ವಿಪ್ರರಿಗೆ ದಾನವಾಗಿ ಕೊಟ್ಟು ಆ ನಂತರದಲ್ಲಿ ಆ ಒಂದು ರತ್ನವನ್ನ ನೀವು ಧರಿಸ್ಕೋಬೇಕಾಗತ್ತೆ. ಆಗ ಮಾತ್ರ ಅದು ನಮಗೆ ಕೆಲಸ ಮಾಡುತ್ತೆ ಹಾಗೂ ಸಕ್ಸಸ್ ಅನ್ನೋದನ್ನ ಕೂಡ ಕೊಡುತ್ತೆ. ಯಾವುದೋ ಒಂದು ರಾಶಿ ಅಂತ ಅನ್ಕೊಂಡು ಈ ಸ್ಟೋನ್ ನಿಮ್ಗೆ ಹಾಕಿ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಬಿಡ್ತಾರೆ. ಆ ಚಾರ್ಟ್ ಪ್ರಕಾರವಾಗಿ ಹಾಕಿದಾಗ ಈ ರೀತಿ ಸಂಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಆಮೇಲೆ ಈ ಒಂದು ಒರಿಜಿನಲ್ ಸ್ಟೋನ್ಗಳೇನಿರುತ್ತಲ್ಲ, ಇದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಇದು ಒಂದು ರತ್ನಶಾಸ್ತ್ರದ ಬಗ್ಗೆ ಪರಿಪೂರ್ಣವಾಗಿ ಒಂದು ರಾಶಿ ಅನುಗುಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ನೀವೆಲ್ಲರೂ ಕೂಡ ಪಾಲನೆ ಮಾಡಿ, ಆಗ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ವಿಶೇಷವಾಗಿ ನಮ್ಮ ಕೈಯಲ್ಲಿರುವಂಥದ್ದು ಈ ಪರ್ವಗಳು ಒಂದೊಂದು ಕೂಡ ಒಂದೊಂದು ಪರ್ವವನ್ನು ಆಕ್ಟಿವೇಟ್ ಮಾಡುತ್ತೆ. ಒಂದೊಂದು ಉಂಗುರವನ್ನು ಹಾಕೊಂಡಾಗ್ಲೂ ಕೂಡ ನಮ್ಮ ದಶಾಭುಕ್ತಿಯನ್ನು ನೋಡಿಕೊಂಡು ನಮ್ಮ ಕುಂಡಲಿಯನ್ನು ನೋಡಿಕೊಂಡು ಈ ಒಂದು ಮಕರ ರಾಶಿಯವರು ರತ್ನವನ್ನು ಹಾಕೋಬೇಕು. ಯಾವ ರತ್ನವನ್ನು ಹಾಕೋಬೇಕು ನೋಡಿ, ಮಕರ ರಾಶಿಯವರಿಗೆ ಆಗಿ ಬರುವಂತಹ ರತ್ನಗಳು ಒಂದು ನೀಲಮಣಿ, ಇನ್ನೊಂದು ಶುಕ್ರನದ್ದು ವಜ್ರ. ಎರಡೂ ಮಣಿಗಳು ಕೂಡ ಈ ಒಂದು ಮಕರ ರಾಶಿಯವರಿಗೆ ಬಹಳ ಚೆನ್ನಾಗಿ ಹೋಗುತ್ತೆ. ಆದರೆ ಬಹಳ ಜನರಲ್ಲಿರ್ತಕ್ಕಂತಹ ಪ್ರಶ್ನೆಗಳು, ನಾವು ಡೈರೆಕ್ಟಾಗಿ ಹಾಕೋಬೋದಾ ಇಷ್ಟವನ್ನ ಅಂತ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಕುಂಡಲಿಯಲ್ಲಿ ಲಗ್ನದಿಂದ ಶುಕ್ರ ಇರುವಂತಹ ಸ್ಥಾನ ಹಾಗೆ ಶನಿ ಇರುವಂತಹ ಸ್ಥಾನಮಾನಗಳನ್ನು ನೋಡಿಕೊಂಡು ಆನಂತರವಷ್ಟೇ ನೀವು ರತ್ನವನ್ನು ಧರಿಸಬೇಕು. ಅದು ಲಾಭ ಸ್ಥಾನದಲ್ಲಿತ್ತ ಖಂಡಿತವಾಗ್ಲೂ ಹಾಕಿ ಲಾಭ ಆಗುತ್ತೆ. ಆದರೆ ಈ ಒಂದು ಗ್ರಹಗಳೇನಾದರೂ ನೆಗೆಟಿವ್ ಸ್ಥಾನದಲ್ಲಿತ್ತು, ಬಾಧಕ ಸ್ಥಾನದಲ್ಲಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ಈ ವಿಚಾರವನ್ನ ನೋಡಿಕೊಂಡು ಆನಂತರವಷ್ಟೇ ರತ್ನವನ್ನ ಧರಿಸ್ಕೋಬೇಕು. ಇನ್ನ ಬಹಳ ಜನರ ಪ್ರಶ್ನೆ ಏನು ಅಂದ್ರೆ, ನಮ್ಮ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ, ನಮ್ಮ ಕುಂಡ್ಲಿನೇ ಇಲ್ಲ, ಜಾತಕನೇ ಇಲ್ಲ, ನಾವೇನ್ ಮಾಡಬೇಕು? ಬಹಳ ಕಾಸ್ಟ್ಲಿ ಆಗುತ್ತೆ ಸ್ಟೋನ್, ಒರಿಜಿನಲ್ ಸ್ಟೋನ್ ಎಲ್ಲ. ಕಮ್ಮಿಯಲ್ಲಿ, ತುಂಬಾ ಕಮ್ಮಿ ಕ್ರಯದಲ್ಲಿ ಏನಾದರೂ ಪರಿಹಾರಗಳಿದೆಯಾ? ಖಂಡಿತವಾಗ್ಲೂ ಕೂಡ ಇರುವಂಥದ್ದು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ವಿಶೇಷವಾಗಿರುವಂಥದ್ದು ನಾವು ಧರಿಸಬಹುದಂತಹ ಒಂದು ರತ್ನಗಳು. ಅದೇ ರತ್ನಗಳಿಗೆ ಉಪರತ್ನಗಳು ಅಂತ ಬರುತ್ತೆ. ಏನು ಈ ಉಪರತ್ನಗಳು ಅಂದ್ರೆ, ಈ ರತ್ನಕ್ಕೆ ಅದ ಯಾವ ಕ್ವಾಲಿಟೀಸ್ ಇದೆಯಲ್ಲ, ಆ ಕ್ವಾಲಿಟೀಸೇ ಇರುವಂತಹ ಉಪರತ್ನಗಳು. ನೀವು ಒಂದು ರತ್ನವನ್ನ ಬಹಳ ಕಾಸ್ಟ್ಲಿ ಇರುತ್ತೆ, ಏನೋ ತಗೊಂಡಿರ್ತೀರಿ, ಆ ರತ್ನಗಳಿಗೆ ಖಂಡಿತವಾಗ್ಲೂ ಆಯಸ್ಸಿರುತ್ತೆ. ಶುಕ್ರನ ಈ ಒಂದು ಸ್ಟೋನ್ ಇರುತ್ತಲ್ಲ, 5 ವರ್ಷ ಆಯಸ್ಸು ಅಷ್ಟೇ. ಅದಾದ ನಂತರದಲ್ಲಿ ಅದು ನಿಮಗೆ ಶುಭ ಫಲವನ್ನ ಕೊಡೋದಿಲ್ಲ. ರೀಸೇಲ್ ಮಾಡಬೇಕು, ಬೇರೆ ತಗೋಬೇಕು, ಇನ್ನೊಂದೇನೋ ಮಾಡ್ಬೋದು. ಆದರೆ ಈ ಉಳಿದಂತಹ ಮಣಿಗಳನ್ನ ರೀಸೇಲ್ ಮಾಡೋದಕ್ಕೂ ಆಗುದಿಲ್ಲ. ಹಾಗಾಗಿ ಇದು ನಿಮಗೆ ನೆಗೆಟಿವ್ ಅನ್ನೋದನ್ನ ಕೊಡುತ್ತೆ. ಇಷ್ಟು ಇನ್ವೆಸ್ಟ್ ಮಾಡೋ ಬದಲು ವಿಶೇಷವಾಗಿ ಉಪರತ್ನಗಳನ್ನ ಧರಿಸ್ಕೋಬಹುದು. ಯಾವುದು ಈ ಉಪರತ್ನಗಳು ಅಂದ್ರೆ, ಒಂದು ಗುರುವಿನ ಅಂಶವುಳ್ಳಂತಹ ಮಣಿ ನೋಡಿ. ಇದು ಬಹಳ ವಿಶೇಷವಾಗಿ ಗುರುವಿನ ಅನುಗ್ರಹ ನಿಮಗಿರಬೇಕು. ಯಾಕಂದ್ರೆ ಯಾವುದೇ ಕೆಲಸ ಮಾಡೋದಾದ್ರೂ ಕೂಡ ಗುರು ನಮ್ಮ ಜೊತೆ ಇರಬೇಕು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಅದೇ ರೀತಿಯಲ್ಲಿ ಇದನ್ನ ನಿಮ್ಮ ಹಸ್ತದಲ್ಲಿ ಧರಿಸ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಸೂತ್ರವಾಗಿ ನಡೀತದೆ. ಹಾಗೆ ಶನಿ ಯಾವುದೇ ಸ್ಥಾನದಲ್ಲಿದ್ರೂ ವಿಶೇಷವಾಗಿ ಶನಿಯ ಮಣಿಗಳನ್ನ ನಿಮ್ಮ ಕೈಯಲ್ಲಿ ಹಾಕೊಳ್ಳೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಹೇಗೆ? ಈ ಮಣಿಗಳು ಯಾವುದೇ ರೀತಿ ನೆಗೆಟಿವ್ಸ್ ಅನ್ನೋದು ಕೊಡೋದಿಲ್ಲ, ಬರೀ ಪಾಸಿಟಿವ್ ಎಫೆಕ್ಟ್ ಮಾತ್ರ ಕೊಡುತ್ತೆ. ಹಾಗಾಗಿ ಈ ಉಪರತ್ನಗಳನ್ನ ಪ್ರತಿಯೊಬ್ಬರು ಕೂಡ ಧರಿಸ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ. ಅತ್ಯಂತ ಶುಭ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಲಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಡೇರಲಿ. ಯಾಕಂದ್ರೆ ಈ ಮಣಿಗಳನ್ನ ಧರಿಸಿ 21 ದಿನದ ಒಳಭಾಗದಲ್ಲಿ ವಿದ್ಯಾಭ್ಯಾಸ ತೊಂದರೆ, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸು, ವಿವಾಹ, ಒಂದು ಪ್ರಾಪರ್ಟಿ ತಗೋಬೇಕಾಗ್ತಾ ಇಲ್ಲ, ಎಲ್ಲವೂ ಕೂಡ ಈ ಮಣಿಗಳ ಧರಿಸೋದ್ರಿಂದ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಗತಿಗಳೇನಿರುತ್ತಲ್ಲ, ನಿಮ್ಮ ರಾಶಿಯನ್ನ ಆಕ್ಟಿವೇಟ್ ಮಾಡ್ಬಿಡುತ್ತೆ. ಇದರಿಂದಾಗಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೀತದೆ, ಅತ್ಯಂತ ಲಾಭದಾಯಕವಾಗಿರುತ್ತೆ.
ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಸಹಕಾರವನ್ನ ಈ ಒಂದು ಮಣಿಗಳು ನಿಮಗೆ ಜೀವನದಲ್ಲಿ ಕೊಡುತ್ತೆ. ಈ ಬ್ರೇಸ್ಲೆಟ್ಗಳನ್ನ ಸುಮ್ಮನೆ ತಗೊಂಡೋಗಿ ಹಾಕುವಂತ ಕಾರ್ಯಗಳು ಮಾಡೋದಿಲ್ಲ. ಈ ಬ್ರೇಸ್ಲೆಟ್ಗಳನ್ನ ತಗೊಬಂದು ಅದಕ್ಕೆ ಷೋಡಶ ಉಪಚಾರ ಪೂಜೆಯನ್ನ ಮಾಡಿ, ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿ ಆ ಸಮಸ್ಯೆಗೆ ಅನುಗುಣವಾಗಿರತಕ್ಕಂತಹ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ಸಂಕಲ್ಪವನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆ ಕೂಡ ನಮ್ಮ ಈ ಸಂಸ್ಥೆ ಮುಖಾಂತರದಲ್ಲಿ ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಈ ಮಣಿಗಳ ಅಗತ್ಯ ಇದೆಯೋ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಇನ್ನುಳಿದಂತೆ ಹಲವಾರು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಆ ಭಗವಂತ ನೆರವೇರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.